ಫ್ರೆಂಡ್, ನೀವೇನಾದರೂ ಕ್ರೆಡಿಟ್ ಕಾರ್ಡು ಇನ್ನು ತಗೊಂಡಿಲ್ಲ, ನಾನು ಕೂಡ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು, ಹಾಗೆ ಭಾಳ ಜನ ನೋಡಿ ನೀವು ಕೂಡ ನಾನು ಕೂಡ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಶಾಪಿಂಗು ಹಾಗೆ ಇತರೆ ಏನಾದರೂ ವಸ್ತು ಖರೀದಿ ಮಾಡೋಕ್ಕೆ ಒಂದು ಶೋಕಿಗೋಸ್ಕರ ನಾನು ಕೂಡ ಒಂದು ಕ್ರೆಡಿಟ್ ಕಾರ್ಡ್ ಇಕ್ಕೋಬೇಕು ಅಂದವರು ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ. ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕಾ ಅಥವಾ ಯೂಸ್ ಮಾಡಬಾರ್ದು ಅನ್ನೋದು ಕೂಡ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನಾನು ಕೂಡ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಕತ್ತಿ 5 ವರ್ಷ ಆಯ್ತು ಫ್ರೆಂಡ್. ಟೋಟಲ್ ಆಗಿ 5 ವರ್ಷ ಆಯ್ತು. ಆದ್ರೆ ಕ್ರೆಡಿಟ್ ಕಾರ್ಡ್ ಇಂದ ನನಗೆ ನನ್ನ ಅನುಭವದ ಪ್ರಕಾರ ಹಾಗೆ ನನ್ನ ಅನುಭವದ ಮೇಲೆ ನನ್ನ ಫ್ರೆಂಡಿನ ಒಂದು ಅನುಭವದ ಪ್ರಕಾರ ಹೇಳೋದಾದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಬಹಳ ತಪ್ಪು ಮಾಡಿದ್ದೀನಿ ಅನ್ಸುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇದರಿಂದ ನಮಗೆ ಒಂದು ರೂಪಾಯಿ ಬೇಡ, ಒಂದು 5 ಪೈಸೆನೂ ಕೂಡ ಲಾಭ ಇಲ್ಲ ಫ್ರೆಂಡ್, ನಷ್ಟನೇ ಇರುವುದು ಫ್ರೆಂಡ್. ಕಂಪ್ಲೀಟ್ ಹೇಳಬೇಕು ಅಂದ್ರೆ ಫ್ರೆಂಡ್, ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಲ್ಲ, ದಯವಿಟ್ಟು ಯಾರು ಕೂಡ ಕ್ರೆಡಿಟ್ ಕಾರ್ಡು ಯೂಸ್ ಮಾಡಕ್ ಹೋಗ್ಬಿಡಿ. ಇನ್ನು ಕೂಡ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಸವಾಸಕ್ಕೆ ಹೋಗ್ಬಿಡಿ ಫ್ರೆಂಡ್. ಈಗ ನೀವು ನನ್ನ ನೋಡ್ಕೊಂಡು ನೀವು ಅನ್ಕೊಂಡಿರ್ಬೋದು, ಇವ್ನು ಏನೋ ಒಂದು ಅನುಭವ ಇಲ್ಲ ಅಥವಾ ಇವನು ಮೆಗಳ ಮೆತ್ತಿಗೆ ಹಿಂಗ ಅಂತಾನೆ ಅಂತ ನೀವು ಅನ್ಕೋಬಹುದು. ಆದ್ರೆ ರಿಯಾಲಿಟಿ ಹೇಳ್ತೀನಿ, ಇದರಿಂದ ಒಂದು ರೂಪಾಯಿನೂ ಕೂಡ ನಮಗೆ ಲಾಭ ಸಿಗೋಲ್ಲ, ನಷ್ಟನೇ. 100% ಕೂಡ ಲಾಸ್ ಇರೋದು ಜಾಸ್ತಿ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಎಷ್ಟೋ ಜನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ 1 to ಡಬಲ್ ಸಾಲ ಮಾಡ್ಕೊಂಡಿದ್ದಾರೆ ಫ್ರೆಂಡ್. ಈಗ ಒಂದು ಕ್ರೆಡಿಟ್ ಕಾರ್ಡ್ ತಗೊಳೋದು ಲಿಮಿಟ್ ಮಸ್ಟಿಗೆ 10,000 ಕೊಟ್ಟಿರ್ತಾರೆ. ನೀವು 10,000 ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರಾ, ಮತ್ತೆ ಕಂಪ್ನಿಯಿಂದ ಫೋನ್ ಬರುತ್ತೆ, ನೀವು ಲಿಮಿಟ್ನ ಜಾಸ್ತಿ ಮಾಡ್ಕೊಳ್ಳೋದು ಆಪ್ಷನ್ ಇದೆ, ಬೇಕಾದ್ರೆ ನೀವು ಮಾಡ್ಕೋಬಹುದು ಅಂತ ಅವರು ಹೇಳ್ತಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಲಿಮಿಟ್ ಜಾಸ್ತಿ ಮಾಡಿ ಅಂತಾರೆ, ಒಬ್ಬೊಬ್ರು ಬೇಡ ಅಂತಾರೆ. ಬೇಡ ಅಂತ ಮತ್ತೆ ಲಿಮಿಟ್ ಜಾಸ್ತಿ ಮಾಡ್ಕೊಂತಾರೆ, 25, 30, 50 ಲಕ್ಷ ಆಗುತ್ತೆ ಫ್ರೆಂಡ್. ಈ ರೀತಿ ಇದ್ದಾಗ ನಿಮ್ಗೆ ಬಂದಾಗ ಏನ್ ಅನ್ಸಲ್ಲ ಫ್ರೆಂಡ್. ಅದರಲ್ಲಿ ಲಿಮಿಟ್ ಇದ್ದಾಗ ನಿಮ್ಗೆ ಏನನ್ಸಲ್ಲ, ಖರ್ಚು ಮಾಡ್ತೀರಾ ಮತ್ತೆ ರಿಟರ್ನ್ ಮಾಡ್ತೀರಾ. ದುಡ್ಡು ಇರುತ್ತೆ ಸ್ಟಾರ್ಟಿಂಗ್ ನಲ್ಲಿ. ಈಗ 1 ಲಕ್ಷ ಹಾಕಿದಾರೆ ಅಂದ್ರೆ 1 ಲಕ್ಷ ತಗೊಂತೀರಾ, 10,000 ಯೂಸ್ ಮಾಡ್ತೀರಾ, 90,000 ಐತೆ, ಅದು ಟರ್ನ್ ಓವರ್ ಮಾಡ್ಕೊಂತ ಹೋಗ್ತೀರಾ. ಯಾವಾಗ ಅದ್ರಾಗ ದುಡ್ಡು ಖಾಲಿ ಆಗ್ತಾ ಬಂತು ಅವಾಗ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಈಗ ಯಾರ್ದಾಗ ದುಡ್ಡು ಇಸ್ಕೊಂಡು ಹಾಕಿ ತಗೋಬೇಕು ಅಂದ್ರೂ ಕೂಡ ಯಾರು ಕೂಡ ಹಂಗೆ ಕೊಡಲ್ಲ ನಿಮ್ಗೆ ದುಡ್ಡು. ಈಗ ಆಲ್ಮೋಸ್ಟ್ ನಿಮ್ಗೆ 1 ಲಕ್ಷ ಇರೋದು ನೀವು ಅದಕ್ಕೆ ಯೂಸ್ ಮಾಡ್ಕೊಂಡ್ ಬಿಡ್ತೀರಾ, ದುಡ್ಡು ಇರೋದೇ ಕೂಡ ಯೂಸ್ ಮಾಡ್ಕೊಳ್ಬೇಕು ಫ್ರೆಂಡ್. ಈಗ ನಿಮ್ಮ ಹತ್ರ ಒಂದು 100 ರೂಪಾಯಿ ಐತೆ ಅಂದ್ರೆ ಒಂದು 10 ದಿವಸ ಇಟ್ಕೊಳ್ಳಿ, 100 ರೂಪಾಯಿ ಆಗಿರಲ್ಲ ನಿಮ್ಮ ಹತ್ರ, ಅದು ಖರ್ಚು ಆಗುತ್ತೆ. ಹಾಗಾಗಿ ಅದರಲ್ಲಿ ಕೂಡ 1 ಲಕ್ಷ ಇದ್ರೂ ಕೂಡ 1 ತಿಂಗಳು ಅಥವಾ 3 ತಿಂಗಳು ಅಥವಾ 1 ವರ್ಷ ಒಳಗಡೆ ಖರ್ಚು ಆಗುತ್ತೆ ಫ್ರೆಂಡ್. ರಿಟರ್ನ್ ಹೇಗೆ ನೀವು ಅದನ್ನ ಟ್ರಾನ್ಸಾಕ್ಷನ್ ಅವ್ರಿಗೆ ಮತ್ತೆ ಆ ಒಂದು ಬಿಲ್ ಪೇ ಹೇಗೆ ಮಾಡ್ತೀರಾ, ನೀವು ಪೇ ಮಾಡೋಕೆ ನಿಮ್ಗೆ ಹತ್ರ ದುಡ್ಡು ಬೇಕಲ್ಲ, ಮತ್ತೆ ನೀವು ಏನ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ ಹತ್ರ ಕೇಳ್ತೀರಾ ಅಥವಾ ಯಾರ ತಕ್ಕ ಇಂಟ್ರೆಸ್ಟ್ಲೆ ಬಡ್ಡಿ ಅಂತ ತಗೊಂಡು ಮತ್ತೆ ಅದನ್ನ ಹಾಕಿ ಮತ್ತೆ ಕೊಡ್ತೀರಾ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಎಷ್ಟು ಹೋಯ್ತು. ಆಮೇಲೆ ನೀವು ಮಾಡೋದು ಮಿಸ್ಟೇಕ್ ಏನಂದ್ರೆ, ನೀವು ಕ್ರೆಡಿಟ್ ಕಾರ್ಡ್ನ ನೀವು ದುಡ್ಡು ಬೇಕು ಅಂದ್ರೆ ಪೆಟ್ರೋಲ್ ಬಂಕಿಗೆ ಹೋಗೋ ಜನ 90% ಇದೆ ಫ್ರೆಂಡ್. 90% ಪೆಟ್ರೋಲ್ ಬಂಕಿಗೆ ಹೋಗಿ ಅವ್ರಿಗೆ 10,000ಕ್ಕೆ 100 ರೂಪಾಯಿ 200 ರೂಪಾಯಿ ಕಮಿಷನ್ ಕೊಟ್ಟು ದುಡ್ಡು ತಗೊಂತೀರಾ. ಅದೆಷ್ಟಾಯ್ತು, 2 ರೂಪಾಯಿ ಬಡ್ಡಿ ಆಯ್ತು. 100 ರೂಪಾಯಿಗೆ 2 ರೂಪಾಯಿ ತಿಂಗಳಿಗೆ ಬಡ್ಡಿ ಆಯ್ತು ಫ್ರೆಂಡ್. ಟೋಟಲ್ ಆಗಿ ಈ ರೀತಿ ಅದರಲ್ಲಿ ದುಡ್ಡು ಹೋಗೋದು ಹೇಗೆ ಅಂತಂದ್ರೆ ನಿಮ್ಗೆ ಅದರಲ್ಲಿ ಕಾಣೋದಿಲ್ಲ ಹೇಗೆ ಹೋಗುತ್ತೆ, ಆ ರೀತಿ ದುಡ್ಡು ಹಾಳು ಮಾಡ್ಕೊಂತೀರಾ. ಹಾಗಾಗಿ ನಾನು ಹೇಳ್ತೀನಿ, ಕ್ರೆಡಿಟ್ ಕಾರ್ಡ್ ಸವಾಸ ಹೋಗ್ಬಿಡಿ. ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ದೀರಿ ಈಗ ಅದನ್ನ ಕ್ಲಿಯರ್ ಮಾಡಿ, ಅದನ್ನ ಮ್ಯಾಟರ್ ಕ್ಲೋಸ್ ಮಾಡಿ, ಕಾರ್ಡ್ ಯೂಸ್ ಮಾಡಬೇಡಿ. ಅಥವಾ ಏನು ತಗೊಂಡಿಲ್ಲ ಅಂದವರು ಅದು ಸವಾಸಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಹೇಗೆ ಅಂದ್ರೆ ಆಫರ್ ಇರುತ್ತೆ ಫ್ರೆಂಡ್. ಆಫರ್ ಇದ್ದಾಗ ಅಷ್ಟೇ ಯೂಸ್ ಮಾಡಬಹುದು. ಅಂದ್ರೆ ಈ ಒಂದು ಮಿಡಲ್ ಕ್ಲಾಸ್ ಜನ ಅದೇನು ನೋಡಲ್ಲ, ಆಫರ್ ಗೀಫರ್ ಏನು ನೋಡಲ್ಲ. ಈಗ ಬೇಕು ನನಗೆ ದುಡ್ಡು, ಈಗ ಬೇಕು, ಈಗ ಯೂಸ್ ಮಾಡ್ತೀನಿ, ಮುಂದಿದ್ದು ನನಗೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಜನ ಕ್ರೆಡಿಟ್ ಕಾರ್ಡ್ನಲ್ಲಿ ಸಿಟ್ಕೊಂಡು ಹಾಳಾಗ್ತಾ ಇದೆ ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಕ್ರೆಡಿಟ್ ಕಾರ್ಡ್ ಸವಾಸ ಹೋಗ್ಬಿಡಿ. ಹೋದ್ರೆ ನೀವು ಹಾಳಾಗ್ತೀರಾ, 100% ಹಾಳಾಗ್ತೀರಾ. ನಾನು ಕೂಡ ಅದರಲ್ಲಿ ನೋವು ಪಟ್ಟಿದ್ದೀನಿ ಫ್ರೆಂಡ್. ಹಾಗಾಗಿ ಹೇಳ್ತಾ ಇದ್ದೀನಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಅಷ್ಟು ಸುಲಭ ಮಾತಲ್ಲ. ಅದರಲ್ಲಿ ಫಾಯ್ದೆ ತಗೊತಾ ಇದ್ದಾರೆ ಎಷ್ಟು ಪರ್ಸೆಂಟ್ ಜನ, 100ರಲ್ಲಿ 3% ಜನ ಅಷ್ಟೇ ಅದರಲ್ಲಿ ಫಾಯ್ದೆ ತಗೊಳ್ತಾ ಇದ್ದಾರೆ. ಯಾರು ದುಡ್ಡಿದ್ದವರು ಫ್ರೆಂಡ್. ಅವ್ರ ಕಡೆ ಲಕ್ಷ ಗಂಟೆ ಇರುತ್ತೆ, ಕೋಟಿ ಗಂಟೆ ಇರುತ್ತೆ.
ಅವ್ರ ಹತ್ರ 10 ಲಕ್ಷದ ಲಿಮಿಟ್ ಒಂದು ಕ್ರೆಡಿಟ್ ಕಾರ್ಡ್ ಇದ್ರೆ ಬೇಕಾಗಿರುವಂಥ ವಸ್ತು ಅದರಲ್ಲಿ ಆಫರ್ ಸಿಕ್ಕಿದ್ರೆ ಅಷ್ಟೇ ಯೂಸ್ ಮಾಡ್ತಾರೆ ಫ್ರೆಂಡ್. ಆಫರ್ಸ್ ಇದೆಯಾ, ಒಂದು 5,000 ರೂಪಾಯಿ ಡಿಸ್ಕೌಂಟ್ ಇದೆಯಾ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ, 5,000 ಉಳಿಸ್ಕೊಂತಾರೆ. ಈ ರೀತಿ ಇದ್ದವರು ಅದನ್ನ ಯೂಸ್ ಮಾಡ್ತಾರೆ ಫ್ರೆಂಡ್. ಅವ್ರ ಹತ್ರ ಕ್ಯಾಶ್ ಇರುತ್ತೆ ಫ್ರೆಂಡ್, ಫೋನ್ ಪೇ ಇರುತ್ತೆ, ಬ್ಯಾಂಕ್ನಲ್ಲಿ ಇರುತ್ತೆ, ದುಡ್ಡಿವೆ ಎಷ್ಟು ಬೇಕಾದ್ರೂ ಇರುತ್ತೆ. ಆದರೂ ಕೂಡ ಕ್ರೆಡಿಟ್ ಕಾರ್ಡ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಆಫರ್ ಇರುತ್ತೆ ಫ್ರೆಂಡ್, ಡಿಸ್ಕೌಂಟ್ ಇರುತ್ತೆ. ನೀವು ನೋಡಿರ್ತೀರ ಫ್ರೆಂಡ್, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್ನಲ್ಲಿ, ಸಿನಿಮಾ ಥಿಯೇಟರಲ್ಲಿ, ಶಾಪಿಂಗ್ ಮಾಲಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಇರುತ್ತೆ, ಕ್ಯಾಶ್ ಬ್ಯಾಕ್ ಇರುತ್ತೆ. ಭಾಳ ಜನ ಲಾಭ ಪಡ್ಕೊಳ್ಳೋದು ಕಮ್ಮಿ, ಲಾಸ್ ಆಗೋದು ಭಾಳ ಜನ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ದಯವಿಟ್ಟು ಯಾರು ಕೂಡ ಕ್ರೆಡಿಟ್ ಕಾರ್ಡ್ ತಗೋಬೇಡಿ. ತಗೊಳ್ಳಿ ಅಂತ ಆಫರ್ ಮಾಡ್ತಾರೆ ಬ್ಯಾಂಕ್ನವ್ರು, ಸೋಕಿಗೆ ಅಂತಲೂ ಕೂಡ ಕೆಲವೊಂದು ಜನ ತಗೊಂತಾರೆ ಫ್ರೆಂಡ್. ಒಮ್ಮೆ ನಾನು ತೋರಿಸ್ಕೋಬೇಕು ಮಂದಿಗೆ, ಅವ್ರಿಗೆ ತೋರಿಸ್ಕೊಂಡು ಒಂದೇನೋ ಒಂದು ಖುಷಿಯಾಗಿರುತ್ತೆ ಫ್ರೆಂಡ್. ಅಂಥವರು ಭಾಳ ಜನ ಇದ್ದಾರೆ. ಹಾಗಾಗಿ ಹೇಳ್ತೀನಿ, ₹1 ಒಂದೊಂದು ರೂಪಾಯಿನೂ ಕೂಡ ಲೆಕ್ಕ ಇಡಬೇಕು ಫ್ರೆಂಡ್. ಒಂದೊಂದು ರೂಪಾಯಿನೂ ಕೂಡ ಭಾಳ ಇಂಪಾರ್ಟೆಂಟ್. ಈಗ ನೋಡ್ಕೊಳ್ಳಿ, ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮಿಡಲ್ ಕ್ಲಾಸ್ ಜನ ಕೋಟಿ ಲೆಕ್ಕ ಹಾಕ್ತಾರೆ, ಮಿಡಲ್ ಕ್ಲಾಸ್ ಜನ ಕೋಟಿ ಲೆಕ್ಕ ಮಾಡ್ತಾರೆ. ಅದೇ ಶ್ರೀಮಂತರು 1 ಪೈಸೆ ಲೆಕ್ಕ ಹಾಕ್ತಾರೆ ಫ್ರೆಂಡ್, ಪೈಸೆ ಲೆಕ್ಕ ಹಾಕ್ತಾರೆ ಫ್ರೆಂಡ್. ಹೇಗಪ್ಪ ಅಂದರೆ, ಈಗ ಜಿಯೋದೊಂದು ತಗೊಳ್ಳಿ, ಮುಖೇಶ್ ಅಂಬಾನಿ ತಗೊಳ್ಳಿ. ಈಗ ಟೋಟಲ್ ಆಗಿ 40 ಕೋಟಿ ಜನ ಅವರ ಒಂದು ಸಿಮ್ನ ಯೂಸ್ ಮಾಡ್ತಾರೆ, ಅಂದರೆ ಜಿಯೋ ಸಿಮ್ನ ಯೂಸ್ ಮಾಡ್ತಾರೆ. 40 ಕೋಟಿಯಲ್ಲಿ 40 ಕೋಟಿ ಸಿಮ್ಮು ಜಸ್ಟ್ ಒಂದೇ ಒಂದು ಪೈಸೆ ಲಾಭ ಆದರೆ ಎಷ್ಟಾಯ್ತು ಅವ್ರಿಗೆ? ಬೇಡ, ನಿಮಗೆ ಲಕ್ಷ ಸಿಗಲ್ಲ. ಒಂದೇ ಒಂದು ರೂಪಾಯಿ ಲಾಭ ಸಿಕ್ಕರೆ ಎಷ್ಟಾಯಿತು? 40 ಕೋಟಿ ಆಯಿತು. ₹1 ಒಂದು ಸಿಮ್ ನಂಬರಿಂದ ₹1 ಲಾಭ ಉಳಿಯಲ್ಲ, ಜಾಸ್ತಿನೇ ಉಳಿತೆ ಫ್ರೆಂಡ್. ಎಷ್ಟಾಯಿತು? 40 ಕೋಟಿ ಆಯಿತು. ಅವರು 1 ಪೈಸಾ, 5 ಪೈಸಾ, 10 ಪೈಸಾ, ₹1 ಕೂಡ ಲೆಕ್ಕ ಹಾಕ್ತಾರೆ. ಹಾಗಾಗಿ ಅವರು ಶ್ರೀಮಂತರಾಗ್ತಾರೆ. ನಾವು ಕೋಟಿ ಲೆಕ್ಕ ಮಾಡ್ತೀವಿ, ಕೋಟಿ ಲೆಕ್ಕ ಮಾಡ್ತೀವಿ. ನಾವು ₹1, ₹2 ಬಿಡ್ತೀವಿ, ಕೋಟಿ ಲೆಕ್ಕ ಹಾಕ್ತೇವೆ. ಹಾಗಾಗಿ ನಾವು ಯಾವತ್ತೂ ಕೂಡ ಉದ್ಧಾರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 1 ಪೈಸಾ, ₹1 ಲೆಕ್ಕ ಹಾಕಿದ್ರು ಕೂಡ ಶ್ರೀಮಂತ ಆಗೋದು. ಈ ಕ್ರೆಡಿಟ್ ಕಾರ್ಡು ಹಾಗೆ ಇತರೆ ಈಗ ಫೋನ್ ಪೇ ಬಂದ ಮೇಲೆ ಕೂಡ ಜಾಸ್ತಿ ಜನ ಹಾಳಾಗ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಯೂಸ್ ಇದೆ, ಅದರಿಂದ ಲಾಭ ಇದೆ, ಲಾಭ ಪಡ್ಕೊಳ್ಳೋರು ಬೇರೆ, ಅದರಿಂದ ಹಾಳಾಗೋರು ಭಾಳ ಜನ ಇರ್ತಾರೆ. ಹಾಗಾಗಿ ಹೇಳ್ತೀನಿ, ಭಾಳ ಕೇರ್ಫುಲ್ ಆಗಿ ಈ ಒಂದು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ. ಭಾಳ ಜನ ಹಾಳಾಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನನ್ನ ಒಂದು ಅನುಭವ, ಹಾಗೆ ನನ್ನ ಒಂದು ಫ್ರೆಂಡನ್ನು ಕೂಡ ಅನುಭವ. ಆಲ್ಮೋಸ್ಟ್ ಲೋಕಲಲ್ಲಿ ಕೂಡ ನಾನು ನೋಡಿ ಹೇಳ್ತಾ ಇದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತೀರಾ, ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಪ್ರಾಬ್ಲಮಿಂದ ನೀವು ಕೂಡ ಸಿಕ್ಕೊಂಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋನ ನಿಮ್ಮೆಲ್ಲ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ವಿಡಿಯೋ ಸಿಗೋಣ. ಬಾಯ್.